ಎಲ್ಲಿಗೆ ಹೋಗ್ತಿದ್ದೀವಿ ನಾವು? ಡ್ಯಾಮ್, KRS ಡ್ಯಾಮ್ ನೋಡಕ್ ಹೋಗ್ತಾ ಇದ್ದೀವಿ. ನೀನೇನು ಕೂತಿರೋದಿಲ್ಲಿ? ಯೋಚನೆ ಮಾಡ್ಕೋತಿದ್ಯಾ ನೀನು? ಏನು ಯೋಚನೆ ಮಾಡ್ತಾ ಇದೀಯಾ? ಹಾಂ, ಅಪ್ಪ ಬರಲಿ ಅಂತ ಕಾಯ್ತಾ ಇದೀಯಾ? ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀವಿ. ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಹೆಂಗಿತ್ತು ಅಂತ ಕಮೆಂಟ್ಸ್ ಹಾಕಿ. ಪ್ಲೀಸ್ ನಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಬನ್ನಿ ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ನಾವು KRS ಡ್ಯಾಮ್ ತುಂಬಿದೆ ಅಂತೇಳಿ ಗೊತ್ತಾಯಿತು, ನೋಡ್ಕೊಂಡು ಬರೋಣ ಅಂತ ಹೊರಟಿದ್ದೀವಿ. ನಾನು ಯತಿ ಮತ್ತು ನಮ್ಮ ಯಜಮಾನ್ರು 3 ಜನನೂ ಆಟೋದಲ್ಲಿ ಹೊರಟಿದ್ದೀವಿ. ನೋಡಿ, ಅಲ್ಲಿಗೆ ಬಂದ್ವಿ, KRS ಡ್ಯಾಮ್ ಹತ್ರನೇ ಬಂದ್ವಿ. ಜನ ಆಗಲೇ ಎಷ್ಟೊಂದು ಜನ ಬಂದುಬಿಟ್ಟಿದ್ದಾರೆ. ಹೋಗ್ತಿದ್ದಂಗೆ ಅಲ್ಲಿ ಒಳಗಡೆ ಅಲೋ ಮಾಡ್ತಾಯಿಲ್ಲ. ಯಾಕೆ ಅಂದರೆ ರಿಪೇರಿ ಕೆಲಸ ನಡೀತಾ ಇದೆ ಅಲ್ಲಿ, ಮತ್ತು ನೀರು ಜಾಸ್ತಿ ಆಗಿರೋದ್ರಿಂದ ಒಳಗಡೆ ಅಲೋ ಮಾಡ್ತಾಯಿಲ್ಲ. ನಾವಿಲ್ಲೇ ಆಚೆನೇ ನಿಂತ್ಕೊಂಡು ನೋಡಿದ್ವಿ. ಬಾಪ ಕೂಗ್ತೈತೆ, ಅಲ್ಲಿ ಕಾಣಿಸುತ್ತೆ ಚೆನ್ನಾಗಿ. ಬನ್ನಿ, ಇವಾಗ ಅಲ್ಲಿ ಸರಿಯಾಗಿ ನೋಡೋಕ್ಕಾಗಲಿಲ್ಲ, ಹಾಗಾಗಿ ಚಿಕ್ಕದೊಂದು ದಾರಿ ಇದೆ ಅಂತೇಳಿ ಗೊತ್ತಾಯಿತು. ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಬರಬೇಕಾದ್ರೆ ತುಂಬ ಹುಷಾರಾಗಿ ಬನ್ನಿ, ಯಾಕೆ ಅಂದರೆ ಇದು ಮಣ್ಣು ರೋಡು, ತುಂಬಾ ಚಿಕ್ಕದು. ಆ ಕಡೆ ನೀರಿದೆ, ಈ ಕಡೆ ಗದ್ದೆ ಇದೆ. ಸ್ವಲ್ಪ ಆ ಕಡೆ ಕ್ರಾಸು ಸ್ವಲ್ಪ ಯಾಮಾರ್ಬಿಟ್ರು ತುಂಬಾ ಕಷ್ಟ ಆಗ್ಬಿಡುತ್ತೆ. ನೋಡಿಕೊಂಡು ನಿಧಾನಕ್ಕೇ ಬನ್ನಿ ನೋಡೋಕ್ಕೆ. ನಾವು ಆಲ್ಮೋಸ್ಟ್ ಬಂದ್ವಿ ಅಲ್ಲಿಗೆ. ಇವಾಗ ಅಲ್ಲಿ ನೀರು ಹತ್ರನೇ ಹೋಗ್ತಾ ಇದ್ದೀವಿ. ಎಷ್ಟು ತೋರ್ಸಂಗೆ ನೀರು ಬರ್ತಾ ಇದೆ ಅಂತ. ಯಾರ್ದೋ ಗದ್ದೆ ಇದು, ಹಿಡ್ಕೊಂಬನು. ಒಬ್ಬ ಏನ್ ಮೈ ಜುಮ್ ಮಾಡುತ್ತೆ ಮನು.
ಎಸಿ ಬರ್ದವ್ರಿಗೆಲ್ಲ ಬಿದ್ದುಬಿಡುತ್ತೆ ಕಲ್ಲು. ಎಷ್ಟು ಅಲೆ ಬರ್ತಿದೆ, ಒಳ್ಳೆ ಬೀಚಿಗೆ ಬಂದಂಗೆ ಐತೆ. ಬೀಚ್ ಬಾಯ್ತು. ಫೋಟೋ ತೆಗೆದು ಬಾಯ್ ಕಡೆ ನೋಡಲ್ಲ ಎಷ್ಟು ನಡಿ. ಈ ದೇವಸ್ಥಾನ ಬಂದು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಅಂತೇಳಿ. ಇಲ್ಲಿ ಒಳಗಡೆ ಮೊಬೈಲ್ ಅಲೋ ಮಾಡೋದಿಲ್ಲ, ಫೋನ್ ಸ್ವಿಚ್ ಆಫ್ ಮಾಡಬೇಕು, ಇಲ್ಲಾಂದರೆ ಸೈಲೆಂಟ್ ಮೋಡ್ಗೆ ಹಾಕಬೇಕು. ಒಳಗಡೆ ಫೋನ್ ತೊಗೊಂಡು ಹೋಗೋ ಹಾಗಿಲ್ಲ. ಸೆಕ್ಯೂರಿಟಿಗಳು ಅಲ್ಲೇ ನಿಂತಿರ್ತಾರೆ, ಅವ್ರು ಹೇಳ್ತಾರೆ. ಹಾಗಾಗಿ ವಿಡಿಯೋ ಏನೂ ಮಾಡೋಕ್ಕಾಗಿಲ್ಲ ದೇವಸ್ಥಾನದ ಒಳಗಡೆದು. ಇದು ಬಂದು ಆಚೆ ನೋಡಿ ಎಷ್ಟು ಜನ ಬಂದಿದ್ದಾರೆ ಅಂತ ನೋಡೋಕ್ಕೆ. ಎತ್ತಿ ಫೋಟೋ ತೆಗೀರಿ ಅಂತ ಹೇಳ್ತಾ ಇದ್ದಾನೆ. ಎತ್ತಿ ಮನೆಗೆ ಹೋಗ್ಬೇಕು ಬಾ. ಮಳೆ ಬರುತ್ತೆ ಅಂತೇಳಿ ಬೇಗ ಹೊರಟಿದ್ದೀವಿ. ಆಲ್ಮೋಸ್ಟ್ ನಾವು ಅಲ್ಲಿಂದ ಬಿಡೋ ಅಷ್ಟಲ್ಲೇ 6 o'clock ಆಗೋಗ್ಬಿಟ್ಟಿತ್ತು. ಹಂಗೆ ಬರ್ತಾ ರೋಡಲ್ಲಿ ಫಿಶ್ ಅಂಗಡಿಗಳಿತ್ತು, ಒಂದು ಫಿಶ್ ಟ್ರೈ ಮಾಡೋಣ ಅಂತೇಳಿ ತೊಗೊಂಡ್ವಿ. ಟೇಸ್ಟ್ ವೈಸ್ ಚೆನ್ನಾಗಿರಲಿಲ್ಲ. ಎತ್ತಿ ಆಟೋದಲ್ಲೇ ಮಲ್ಕೊಂಡ್ಬಿಟ್ಟ. ಹಾಗೆ ಅವನು ನಾನು ವೇಳೋಸಿ ಮಲಗಿಸ್ದೆ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾನು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೆ ಮುಂದಿನ ವ್ಲಾಗಲ್ಲಿ ಬರ್ತೀನಿ. ಎಲ್ರಿಗೂ ನಮಸ್ಕಾರ.